ಜೈಲ್ಗಳದ್ದು AI ತಂತ್ರಜ್ಞಾನವನ್ನು ತರಬೇಕು ಅಂದರೆ 20 ಕೋಟಿ ಮೀಸಲಿಟ್ಟಿದ್ದೀರಾ. ನೋಡಿ, ಆಪ್ರೇಷನ್ ಶುದ್ಧಿ ಅಂದ್ಬಿಟ್ಟು ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಿಸನ್ ರಿಫಾರ್ಮ್ಸ್ ಜೊತೆ ಮತ್ತು ಪ್ರಿಸ್ನರ್ ರಿಫಾರ್ಮ್ ಜೊತೆ, ಅಂದರೆ ಕಾರ್ಯಗೃಹ ಮತ್ತು ಕೈದಿಗಳ ಸುಧಾರಣೆಗಳು ಕೂಡ ನಾವು ಮಾಡಬೇಕಾಗ್ತದೆ. ಸೊ ಇದಕ್ಕೆ ಒಂದು ಸಮರ್ಪಕವಾದಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಅದರ ಮೊದಲನೇ ಹೆಜ್ಜೆ ನಿನ್ನೆ 20 ಕೋಟಿಗೆ ನಾವು ಇನ್ನು ತಂತ್ರಾಂಶವನ್ನು ಬಳಕೆ ಮಾಡಬೇಕಂತ ಹೋದ ಬಾರಿ ಕೂಡ ನಾವು ಪರಪ ಅಗ್ರಹಾರ ರೇಡ್ ಮಾಡಿದಾಗ ನೀವೆಲ್ಲ ಕೇಳಿದ್ರಿ ಯಾಕಾಯಿತು ಏನಾಯಿತು ಅಂತ. ಸೊ ಆವಾಗ ನಾನು ನಿಮ್ಗೆ ಹೇಳಿದ್ದೆ, ಒಂದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಡಿಟನ್ನು ನಾವು ಮಾಡಿಸ್ತಾ ಇದ್ದೀವಿ ಅಂತ. ಸೊ ಆ ನಿಟ್ಟಿನಲ್ಲಿ ಇವತ್ತು AI ಕ್ಯಾಮ್ರಾ ಬಳಕೆ, ಸೆನ್ಸಾರ್ ಮೂವ್ಮೆಂಟ್ಸು ಅವೆಲ್ಲನೂ ಕೂಡ ಏನು ಯಾವ್ಯಾವ ಡಿವೈಸ್ಗಳಿರ್ಬೋದು ಅದನ್ನು ಪತ್ತೆ ಹಚ್ಚಲಿಕ್ಕೆ, ಡಿಟೆಕ್ಟ್ ಮಾಡಲಿಕ್ಕೆ ಮತ್ತು ಅದರ ಇಂಟೆಲಿಜೆನ್ಸನ್ನು ನಮ್ಮ ಅಧಿಕಾರಿಗಳಿಗೆ ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀವಿ. ಸೊ ಇದು ಸಕ್ಸಸ್ ಆದರೆ ವಿ ವಿಲ್ ಎನ್ಶ್ಯೂರ್ ಇಟ್ ಈಸ್ ಅಕ್ರಾಸ್ ಆಲ್ ದ ಪ್ರಿಸನ್ಸ್ ಇನ್ ಕರ್ನಾಟಕ. ಸರ್, ಈಗ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಕೂಡ CCTV ಆಫ್ ಆಗಬಾರ್ದು ಮತ್ತು CCTV ಅಳವಡಿಸಬೇಕು ಅನ್ನುವಂಥದ್ದನ್ನು ನೋಡಿ, ಅದು ಭಾಳಷ್ಟು ಪೊಲೀಸ್ ಸ್ಟೇಷನಲ್ಲಿ, ಬಹುತೇಕ ಪೊಲೀಸ್ ಸ್ಟೇಷನಲ್ಲಿ CCTV ಅಳವಡಿಸ್ಕೊಂಡಿದ್ದಾರೆ. ಕೆಲವು ಕಡೆ UPS ಫಾಲ್ಟ್ ಇರ್ಬೋದು ಮತ್ತು ಕ್ಯಾಮ್ರಾಗಳು ಹಳೇದಾಗಿರ್ಬೋದು, ನಿಷ್ಕ್ರಿಯ ಆಗಿದೆ. ಅದನ್ನು ಕೂಡ ಎಂಟೈರ್ ಪೊಲೀಸ್ ಸ್ಟೇಷನ್ಸ್ನ ಒಂದು CCTV ಕ್ಯಾಮ್ರಾದು ಆಡಿಟನ್ನು ನಾವು ಮಾಡಿಸ್ತಾ ಇದ್ದೀವಿ, ನಮ್ಗೆ ಎಷ್ಟು ಬೇಕಾಗ್ಬೋದು ಅಂತ. ಆಮೇಲೆ ಬದಲಾದಂಥ ತಂತ್ರಾಂಶ ಇದೆ, ತಂತ್ರಜ್ಞಾನ ಇದೆ, ಅದ್ರ ಪ್ರಕಾರ ನಾವು ಅಳವಡಿಸ್ಕೋಬೇಕು ಅಂತಲೂ ಇದೆ. ಟ್ರಾಫಿಕ್ಕಿಗೂ ಮಾಡ್ತಾಯಿದ್ದೀವಿ, ಪ್ಲಸ್ ಪೊಲೀಸ್ ಸ್ಟೇಷನಿಗೂ ಮಾಡ್ತಾಯಿದ್ದೀವಿ. ಸೊ ಇನ್ನೂ ಒಂದು 2-3 ತಿಂಗಳು ಆಗುತ್ತೆ ಅದು. ಸೊ ಬೇಸಿಕ್ಲಿ ಕೆಲವು ನೀವು ಹೇಳ್ದಂಗೆ ನಮ್ಮವರು ಮಿಸ್ಚೀಫ್ ಮಾಡ್ತಾರೆ. ಯಾವಾಗ ಕೆಲವು ಜನ ಬಂದಾಗ ಆಫ್ ಮಾಡೋದಾಗಲಿ ಇದು ಮಾಡೋದಾಗಲಿ ಆ ಮಿಸ್ಚೀಫು ಇದೆ. ಸೊ ಅವೆಲ್ಲನೂ ಆಗಲಾರ್ದಂಗೆ ನೋಡ್ಕೋಬೇಕು ಅಂತ ಕೋರ್ಟವ್ರು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ತೀವಿ. ಜೈಲ್ಗಳದ್ದು AI ತಂತ್ರಜ್ಞಾನವನ್ನು ತರಬೇಕು ಅಂದರೆ 20 ಕೋಟಿ ಮೀಸಲಿಟ್ಟಿದ್ದೀರಾ. ನೋಡಿ, ಆಪ್ರೇಷನ್ ಶುದ್ಧಿ ಅಂದ್ಬಿಟ್ಟು ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಿಸನ್ ರಿಫಾರ್ಮ್ಸ್ ಜೊತೆ ಮತ್ತು ಪ್ರಿಸ್ನರ್ ರಿಫಾರ್ಮ್ ಜೊತೆ, ಅಂದರೆ ಕಾರ್ಯಗೃಹ ಮತ್ತು ಕೈದಿಗಳ ಸುಧಾರಣೆಗಳು ಕೂಡ ನಾವು ಮಾಡಬೇಕಾಗ್ತದೆ. ಸೊ ಇದಕ್ಕೆ ಒಂದು ಸಮರ್ಪಕವಾದಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಅದರ ಮೊದಲನೇ ಹೆಜ್ಜೆ ನಿನ್ನೆ 20 ಕೋಟಿಗೆ ನಾವು ಇನ್ನು ತಂತ್ರಾಂಶವನ್ನು ಬಳಕೆ ಮಾಡಬೇಕಂತ ಹೋದ ಬಾರಿ ಕೂಡ ನಾವು ಪರಪ ಅಗ್ರಹಾರ ರೇಡ್ ಮಾಡಿದಾಗ ನೀವೆಲ್ಲ ಕೇಳಿದ್ರಿ ಯಾಕಾಯಿತು ಏನಾಯಿತು ಅಂತ. ಸೊ ಆವಾಗ ನಾನು ನಿಮ್ಗೆ ಹೇಳಿದ್ದೆ, ಒಂದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಡಿಟನ್ನು ನಾವು ಮಾಡಿಸ್ತಾ ಇದ್ದೀವಿ ಅಂತ. ಸೊ ಆ ನಿಟ್ಟಿನಲ್ಲಿ ಇವತ್ತು AI ಕ್ಯಾಮ್ರಾ ಬಳಕೆ, ಸೆನ್ಸಾರ್ ಮೂವ್ಮೆಂಟ್ಸು ಅವೆಲ್ಲನೂ ಕೂಡ ಏನು ಯಾವ್ಯಾವ ಡಿವೈಸ್ಗಳಿರ್ಬೋದು ಅದನ್ನು ಪತ್ತೆ ಹಚ್ಚಲಿಕ್ಕೆ, ಡಿಟೆಕ್ಟ್ ಮಾಡಲಿಕ್ಕೆ ಮತ್ತು ಅದರ ಇಂಟೆಲಿಜೆನ್ಸನ್ನು ನಮ್ಮ ಅಧಿಕಾರಿಗಳಿಗೆ ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀವಿ. ಸೊ ಇದು ಸಕ್ಸಸ್ ಆದರೆ ವಿ ವಿಲ್ ಎನ್ಶ್ಯೂರ್ ಇಟ್ ಈಸ್ ಅಕ್ರಾಸ್ ಆಲ್ ದ ಪ್ರಿಸನ್ಸ್ ಇನ್ ಕರ್ನಾಟಕ. ಸರ್, ಈಗ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಕೂಡ CCTV ಆಫ್ ಆಗಬಾರ್ದು ಮತ್ತು CCTV ಅಳವಡಿಸಬೇಕು ಅನ್ನುವಂಥದ್ದನ್ನು ನೋಡಿ, ಅದು ಭಾಳಷ್ಟು ಪೊಲೀಸ್ ಸ್ಟೇಷನಲ್ಲಿ, ಬಹುತೇಕ ಪೊಲೀಸ್ ಸ್ಟೇಷನಲ್ಲಿ CCTV ಅಳವಡಿಸ್ಕೊಂಡಿದ್ದಾರೆ. ಕೆಲವು ಕಡೆ UPS ಫಾಲ್ಟ್ ಇರ್ಬೋದು ಮತ್ತು ಕ್ಯಾಮ್ರಾಗಳು ಹಳೇದಾಗಿರ್ಬೋದು, ನಿಷ್ಕ್ರಿಯ ಆಗಿದೆ. ಅದನ್ನು ಕೂಡ ಎಂಟೈರ್ ಪೊಲೀಸ್ ಸ್ಟೇಷನ್ಸ್ನ ಒಂದು CCTV ಕ್ಯಾಮ್ರಾದು ಆಡಿಟನ್ನು ನಾವು ಮಾಡಿಸ್ತಾ ಇದ್ದೀವಿ, ನಮ್ಗೆ ಎಷ್ಟು ಬೇಕಾಗ್ಬೋದು ಅಂತ. ಆಮೇಲೆ ಬದಲಾದಂಥ ತಂತ್ರಾಂಶ ಇದೆ, ತಂತ್ರಜ್ಞಾನ ಇದೆ, ಅದ್ರ ಪ್ರಕಾರ ನಾವು ಅಳವಡಿಸ್ಕೋಬೇಕು ಅಂತಲೂ ಇದೆ. ಟ್ರಾಫಿಕ್ಕಿಗೂ ಮಾಡ್ತಾಯಿದ್ದೀವಿ, ಪ್ಲಸ್ ಪೊಲೀಸ್ ಸ್ಟೇಷನಿಗೂ ಮಾಡ್ತಾಯಿದ್ದೀವಿ. ಸೊ ಇನ್ನೂ ಒಂದು 2-3 ತಿಂಗಳು ಆಗುತ್ತೆ ಅದು. ಸೊ ಬೇಸಿಕ್ಲಿ ಕೆಲವು ನೀವು ಹೇಳ್ದಂಗೆ ನಮ್ಮವರು ಮಿಸ್ಚೀಫ್ ಮಾಡ್ತಾರೆ. ಯಾವಾಗ ಕೆಲವು ಜನ ಬಂದಾಗ ಆಫ್ ಮಾಡೋದಾಗಲಿ ಇದು ಮಾಡೋದಾಗಲಿ ಆ ಮಿಸ್ಚೀಫು ಇದೆ. ಸೊ ಅವೆಲ್ಲನೂ ಆಗಲಾರ್ದಂಗೆ ನೋಡ್ಕೋಬೇಕು ಅಂತ ಕೋರ್ಟವ್ರು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ತೀವಿ.